ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಹಾಗೆ ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ T20 ಸರಣಿಯ 2ನೇ ಪಂದ್ಯ ಇಂದು ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಪಂದ್ಯದ ಟಾಸ್ ಭಾರತೀಯ ಕಾಲಮಾನ ಸಂಜೆ 6:30ಕ್ಕೆ ನಡೆಯುತ್ತೆ. ಹಾಗೆ ಸಂಜೆ 7 ಗಂಟೆಗೆ ಪಂದ್ಯ ಸ್ಟಾರ್ಟ್ ಆಗಲಿದೆ. ಇನ್ನು ಈ ಪಂದ್ಯಕ್ಕೆ ಇಂಗ್ಲೆಂಡ್ ತಮ್ಮ ಪ್ಲೇಯಿಂಗ್ 11 ಘೋಷಣೆ ಮಾಡಿದೆ. ಜೋಫ್ರಾ ಆರ್ಚರ್ ಹಾಗೆ ಜೋಶ್ ಟಂಗ್ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದು, ಹ್ಯಾರಿ ಬ್ರೂಕ್ ನಾಯಕತ್ವದಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡ ಗೆಲುವಿನ ಖಾತೆ ತೆರೆಯಲು ಸಿದ್ಧವಾಗಿದೆ. ಆದರೆ ಮೊದಲ T20 ಪಂದ್ಯದಲ್ಲಿ 33 ರನ್ ನೀಡಿ ಪ್ರಮುಖ 3 ವಿಕೆಟ್ ಪಡೆದಿದ್ದ ಸಾಕಿಬ್ ಮೊಹಮ್ಮದ್ ಅವರನ್ನ ತಂಡದಿಂದ ಕೈಬಿಡಲಾಗಿದೆ. ಇನ್ನು ಈ ಪಂದ್ಯಕ್ಕೆ ಆಯ್ಕೆಯಾಗಿರುವಂತಹ ಜೋಶ್ ಟಂಗ್ ಅವರಿಗೆ ಇದು ಮೊದಲ T20 ಅಂತಾರಾಷ್ಟ್ರೀಯ ಪಂದ್ಯವಾಗಲಿದೆ. 2ನೇ T20 ಪಂದ್ಯಕ್ಕೆ ಟೀಂ ಇಂಡಿಯಾದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವಂತಹ ಸಾಧ್ಯತೆಗಳಿಲ್ಲ ಎನ್ನಲಾಗಿದೆ. ಮೊದಲ T20 ಪಂದ್ಯ ಸೇರಿದಂತೆ ಐರ್ಲೆಂಡ್ ವಿರುದ್ಧವೂ ಕೂಡ ರನ್ ಬರ ಎದುರಿಸಿದ್ದ ಆರಂಭಿಕ ಸಂಜು ಸ್ಯಾಮ್ಸನ್ಗೆ ಮತ್ತೊಮ್ಮೆ ಆಡುವ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹೀಗಾಗಿ ಆರಂಭಿಕರಾಗಿ ಸಂಜು ಹಾಗೆ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಇನ್ನಿಂಗ್ಸ್ ಅನ್ನು ಆರಂಭಿಸುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಬಿಸಿಸಿಐನ ಉಪಾಧ್ಯಕ್ಷರಾಗಿರುವಂತಹ ರಾಜೀವ್ ಶುಕ್ಲಾ ವೈಭವ್ ಸೂರ್ಯವಂಶಿ ಅವರ ಭಾರತ ತಂಡದ ಡೆಬ್ಯೂ ವಿಚಾರದಲ್ಲಿ ಡಿಲೇ ಆಗ್ತಿರೋದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಈ ನಿರ್ಧಾರವನ್ನು ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಹಾಗೆ ಕೋಚ್ ಗೌತಮ್ ಗಂಭೀರ್ ತೆಗೆದುಕೊಳ್ಳುತ್ತಾರೆ ಎಂದಿದ್ದಾರೆ. ಹಾಗೆ ಸೂರ್ಯವಂಶಿ ಪ್ರತಿಭಾವಂತರಾಗಿದ್ದರೂ ಕೂಡ ತಮ್ಮ ಅವಕಾಶಕ್ಕಾಗಿ ಕಾಯಬೇಕಾಗುತ್ತೆ ಎಂದಿದ್ದಾರೆ. ಈ ಮೂಲಕ ಬಿಸಿಸಿಐ ಕೋಚ್ ಗೌತಮ್ ಗಂಭೀರ್ಗೆ ಸಪೋರ್ಟ್ ಮಾಡಿದೆ. ವೈಭವ್ ಸೂರ್ಯವಂಶಿಯ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಚಾನ್ಸ್ ಸಿಗಲಿದ್ಯಾ ಎನ್ನುವಂತ ಪ್ರಶ್ನೆ ಹುಟ್ಟಿಸಿದೆ. ಅವರ ಖಾತೆಯಲ್ಲಿ ವೈಭವ್ ತಮ್ಮ ಫೋಟೋ ಹಾಕಿ ನ್ಯೂ ಚಾಪ್ಟರ್ ಅಂತ ಪೋಸ್ಟ್ ಮಾಡಿದ್ದಾರೆ. ಇದನ್ನ ನೋಡಿದವರು ವೈಭವ್ಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗಲಿದೆ, ಅದಕ್ಕೆ ಈ ರೀತಿಯಾಗಿ ಪೋಸ್ಟರ್ ಹಾಕಿದ್ದಾರೆ ಎನ್ನಲಾಗ್ತಿದೆ. ಸಾಯಿ ಸುದರ್ಶನ್ ಭಾರತ ಎ ಹಾಗೆ ಶ್ರೀಲಂಕಾ ಎ ನಡುವಿನ ಅನಧಿಕೃತ ಟೆಸ್ಟ್ ಸರಣಿಯಲ್ಲಿ ಸತತ 2ನೇ ಶತಕ ಬಾರಿಸಿದ್ದಾರೆ. IPLನಿಂದಲೂ ಕೂಡ ಉತ್ತಮ ಫಾರ್ಮ್ನಲ್ಲಿರುವಂತವರು ರೆಡ್ ಬಾಲ್ ಕ್ರಿಕೆಟ್ನಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಅದ್ಭುತ ಸಾಧನೆ ಮಾಡಿದವರು ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 10 ಶತಕಗಳನ್ನು ಪೂರೈಸಿದ್ದಾರೆ. ಇದರಿಂದ ಭಾರತ ಟೆಸ್ಟ್ ತಂಡದಲ್ಲೂ ಕೂಡ ಅವರಿಗೆ ಸ್ಥಾನ ಮುಂದುವರಿಯುವಂತ ಭರವಸೆ ಇದೆ. ಭಾರತ ಎ ಪರ RCBಯ ಸ್ಟಾರ್ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಶ್ರೀಲಂಕಾ ಎ ವಿರುದ್ಧದ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ RCBಯ ದೇವದತ್ ಪಡಿಕ್ಕಲ್ ಅದ್ಭುತ ಬ್ಯಾಟಿಂಗ್ ಮಾಡಿ ಶತಕ ಗಳಿಸೋಕೆ ಹತ್ತಿರಕ್ಕೆ ಬಂದಿದ್ರು. ಆದರೆ ಶತಕ ಬಾರಿಸೋ ಟೈಮ್ನಲ್ಲಿ ತಪ್ಪಾದ ಹೊಡೆತದಿಂದಾಗಿ ಪಡಿಕ್ಕಲ್ 152 ಎಸೆತಗಳಲ್ಲಿ 94 ರನ್ ಗಳಿಸಿ ಔಟ್ ಆಗೋ ಮೂಲಕ ಪೆವಿಲಿಯನ್ ಸೇರಿದ್ರು. ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಅಶ್ವಿನ್ ಏಕದಿನ ಕ್ರಿಕೆಟ್ಗೆ ಭವಿಷ್ಯ ಇಲ್ಲ ಎನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಕ್ರಿಕೆಟ್ ಅನ್ನು ಜಾಗತಿಕವಾಗಿ ವಿಸ್ತರಿಸಲು T20 ಸ್ವರೂಪ ಮಾತ್ರ ಸೂಕ್ತ. ಕ್ರಿಕೆಟ್ ಅನ್ನು ಜಾಗತಿಕ ಕ್ರೀಡೆಯನ್ನಾಗಿ ಮಾಡುವ ICCಯ ಮಹತ್ವಾಕಾಂಕ್ಷೆಗಳಿಗೆ ಈ ಸ್ವರೂಪ ನಿರ್ಣಾಯಕವಾಗಲಿದೆ ಎಂದಿದ್ದಾರೆ. ಏಕದಿನ ಪಂದ್ಯಗಳ ಜನಪ್ರಿಯತೆ ಕುಸಿಯಲು ಕಾರಣವಾಗಿದೆ. ಹಾಗೆ ಈ ಸ್ವರೂಪ ವಿಶ್ವಕಪ್ಗೆ ಮಾತ್ರ ಸೀಮಿತವಾಗಿದೆ ಎಂದಿದ್ದಾರೆ. ಮಹಿಳಾ T20 ವಿಶ್ವಕಪ್ನ ಫೈನಲ್ ಫೈಟ್ ನಾಳೆ ನಡೆಯಲಿದ್ದು ಇಂಗ್ಲೆಂಡ್ ಮಹಿಳಾ ತಂಡ ಹಾಗೆ ಆಸ್ಟ್ರೇಲಿಯಾ ತಂಡಗಳ ನಡುವೆ ರೋಚಕ ಕಾದಾಟ ನಡೆಯಲಿದೆ. T20 ಮಹಿಳಾ ವಿಶ್ವಕಪ್ನಲ್ಲಿ 6 ಬಾರಿ ಆಸೀಸ್ ಚಾಂಪಿಯನ್ ಆಗಿದ್ದು 7ನೇ ಬಾರಿಗೆ ಕಪ್ ಎತ್ತಿ ಹಿಡಿಯುವಂತ ಉತ್ಸಾಹದಲ್ಲಿದೆ. ಇತ್ತ ಇಂಗ್ಲೆಂಡ್ ಕೂಡ ಟಫ್ ಫೈಟ್ ಕೊಡೋಕೆ ರೆಡಿ ಆಗಿದೆ. ನಾಳೆ ರಾತ್ರಿ 8 ಗಂಟೆಗೆ ಪಂದ್ಯ ಆರಂಭ ಆಗಲಿದೆ. ಭಾರತದಲ್ಲಿ ಐತಿಹಾಸಿಕ ಬಿಗ್ ಬ್ಯಾಶ್ ಲೀಗ್ ಪಂದ್ಯ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ವಾರ ಸಿಡ್ನಿಗೆ ಭೇಟಿ ನೀಡುವ ವೇಳೆ ಭಾರತದ ಆತಿಥ್ಯದಲ್ಲಿ ನಡೆಯುವ ಮೊದಲ ಬಾರಿಯ ಬಿಗ್ ಬ್ಯಾಶ್ ಲೀಗ್ ಪಂದ್ಯವನ್ನ ಘೋಷಿಸುವ ನಿರೀಕ್ಷೆ ಇದೆ. ಡಿಸೆಂಬರ್ 12ರಂದು ಚೆನ್ನೈನಲ್ಲಿ ಐತಿಹಾಸಿಕ ಸೀಸನ್ ಉದ್ಘಾಟನೆ ಆಗುವಂತ ಸಾಧ್ಯತೆಗಳಿದ್ದು ಮೆಲ್ಬೋರ್ನ್ ರೆನೆಗೇಡ್ಸ್ ಹಾಗೆ ಪರ್ತ್ ಸ್ನ್ಯಾಚರ್ಸ್ ತಂಡಗಳು MA ಚಿದಂಬರಂ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಲಿವೆ ಎನ್ನಲಾಗ್ತಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.